ಹಾಯ್ ಗುಡ್ ಮಾರ್ನಿಂಗ್. ಸೊ ಇವತ್ತು ನಾನು ಹೊರಟಿದ್ದು ಕೋಣಂಕುಟೆ ಕ್ಲಾಸ್ಗೆ. ಸೊ ನಮ್ಮ ಸ್ನೇಹಿತರು ವೈಫು ಸೀಮಂತ ಇತ್ತು. ಸೊ ಬೆಳಗ್ಗೆನೇ ಅಲ್ಲಿ ಬೆಳಗ್ಗೆನೇ ಟ್ರಾಫಿಕಲ್ಲಿ ಹೋಗೋದು ಅಂದ್ಬಿಟ್ಟು ಹೋಗ್ತಾರೆ. ಸೊ ಏರಿಯಾ ನಿಮಗೂ ಕೂಡ ಗೊತ್ತಿರ್ಬೋದು ಅನ್ಕೋತೀನಿ. Slide left onto Kunanakunti main road. ನಾವು ಕನ್ವೆನ್ಷನ್ ಹಾಲ್ಗೆ ರೀಚ್ ಆದಾಗ ಯಾರೂ ಕೂಡ ಇರಲಿಲ್ಲ. ಸೊ ನಾವೇ ಅದರಲ್ಲಿ ಚೇರ್ನ ಹಾಕ್ಕೊಂಡು ಸ್ವಲ್ಪ ನಾವೇ ಚಿಕ್ಕ ಫೋಟೋಶೂಟ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಅಲ್ಲೇ ಟೈಮ್ ವೇಸ್ಟ್ ಮಾಡ್ದೆ. ಅಷ್ಟಾದಮೇಲೆ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಗೋ ಅಷ್ಟಿಗೆ 10:30 ಆಯಿತು. ಸೊ ಆದರೂ ಕೂಡ ನಮ್ಮ ಕ್ಲೈಂಟ್ಸ್ಗಳು ಬಂದಿರಲಿಲ್ಲ. ಸುಮ್ಮನೆ ಹಾಗೆ ಡೆಕೋರೇಷನ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ. ತುಂಬ ಎಲಿಗೆಂಟಾಗಿ ಡೆಕೋರೇಟ್ ಮಾಡಿದರು. ಅಂತೂ ನಮ್ಮ ಸಿಸ್ಟರ್ ರೆಡಿಯಾಗಿ ಬರೆಯುವಷ್ಟಿಗೆ 12:30 ಆಗಿತ್ತು. ಸೊ ಇನ್ನೂ ಕೂಡ ಕುಂಡಿಸಿರಲಿಲ್ಲ. ಕುಂಡಿಸೋದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ವಿ. ಸೊ ಟೈಮ್ ಸರಿ ಇಲ್ಲ ಅಂದ್ಬಿಟ್ಟು ಒಳ್ಳೆಯ ಟೈಮಲ್ಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿತ್ತು. ಸೊ ಅಷ್ಟರಲ್ಲಿ ನಾವು ಫೋಟೋಶೂಟ್ ಮುಗಿಸ್ಬೇಕೆಲ್ಲ ಪ್ರಿಪ್ರೇಷನ್ ಮಾಡ್ತೀವಿ. ಫೋಟೋಶೂಟ್ ಮಾಡ್ತಾಯಿದ್ದೆ. ಫೋಟೋಶೂಟ್ ಕೂಡ ತುಂಬ ಚೆನ್ನಾಗಿ ಬಂತು. ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡೋದು ನಮ್ಮ ಕ್ಲೈಂಟ್ಸ್ಗಳು ಇದ್ದರೂ ಕೂಡ. ಆ ಫೋಟೋಶೂಟ್ ಲಾಸ್ಟಲ್ಲಿ ಆಗ್ತೀವಿ, ನೋಡ್ಕೊಳ್ಳಿ. ಫೋಟೋಶೂಟಲ್ಲಿ ಮೇನ್ ಹೈಲೈಟ್ ಇತ್ತಂದ ಒಂದು ಇದು ಕೂಡ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತು ಫೋಟೋಶೂಟಿಗೆ. ನಾನು ಹೇಳಿದ್ದೆ ಅನ್ಕೊಳ್ತಾಯಿತ್ತು.
ನನಗೆ ಆರ್ಡರ್ ಕೊಟ್ಟಿದ್ದೆ ವಿಜಯ್ ಅಂತ. ನಾನು 6 ಇಯರ್ಸ್ ಆಗೋ ಒಂದು 15 ವೆಡ್ಡಿಂಗ್ ನಾನೇ ಮಾಡಿದ್ದೆ ಕೊರೋನಾ ಟೈಮಲ್ಲಿ. ಕೊರೋನಾ ಟೈಮ್ ಆದಮೇಲೆ ಅವ್ರು ಶ್ರೀಮಂತಕ್ಕೂ ಕೂಡ ನನಗೆ ಹೇಳಿದ್ರು. ನಂಗೆ ತುಂಬ ಖುಷಿ ಆಯಿತು. ಈ ಹಂತಕ್ಕೆ ಬರೋ ಅಷ್ಟಿಗೆ ಆಲ್ಮೋಸ್ಟ್ 3 ಆಗಿತ್ತು. ಕಾರ್ಯಕ್ರಮ ಕೊನೆ ಅಂತ ಫ್ಯಾಮಿಲಿ ಫೋಟೋಸ್ ತೆಗೆಯೋದು. ಸೊ ಅದನ್ನು ಕೂಡ ತುಂಬ ಚೆನ್ನಾಗಿ ಕೂಡ ತಕ್ಕೊಂಡು ಫನ್ನಾಗಿ ಎಲ್ಲರೂ ಮಾತಾಡ್ಸೋಣ ಫೋಟೋ ತಕ್ಕೊಂಡಿರೋದು. ಒಂದು ಕಡೆ ಮನೆ ಕಡೆ ಕೂರೋದಕ್ಕೆ ಈ ಕಡೆ ಟೈಮ್ ಕೂಡ ಆಯಿತು. ಸೊ ಅರ್ಜೆಂಟಲ್ಲಿ ಪ್ಲಸ್ ಸ್ವಲ್ಪ ಚೆನ್ನಾಗಿ ಫೋಟೋಸ್ ತಗೊಂಡು, ಮತ್ತು ನನಗೆ ತುಂಬ ಖುಷಿ ಏನಂದರೆ ಕ್ಲೈಂಟ್ ಕಡೆಯಿಂದ ತುಂಬ ರೆಸ್ಪಾನ್ಸ್ ಚೆನ್ನಾಗಿತ್ತು. ಆಮೇಲೆ ಹೇಳಿದ್ದಕ್ಕೆ ಎಲ್ಲ ಕೂಡ ಸಹಕರಿಸ್ತಾಯಿದ್ರು. ಸೊ ಅವ್ರಿಂದ ಒಳ್ಳೆ ಫೋಟೋಸ್ ಕೂಡ ತಗೊಂಡೆ, ಫ್ಯಾಮಿಲಿ ಫೋಟೋಸ್ಗಳು. ಚಿರನಿದ್ದೆಯ
ಹಾಯ್, ಗುಡ್ ಆಫ್ಟರ್ನೂನ್. ಹೇಗನ್ನಿಸ್ತು ಫೋಟೋಗ್ರಫಿ ಬಗ್ಗೆ? ತುಂಬ ಚೆನ್ನಾಗಿತ್ತು. ಹೇಳಿ, ಸೌಂಡ್ ಸೂಪರ್ ಅಂತ ಒಂದೇ ಬಂದಿದೆ. ಓಕೆ, ಕಂಗ್ರ್ಯಾಚುಲೇಷನ್ ಮನೆ, ಒಳ್ಳೇದಾಗಲಿ. ತುಂಬ ನೇಪಾಳ್ ತುಂಬ ಚೆನ್ನಾಗಿರಲಿ. ಒಳ್ಳೆಯದಾಗಿ ಅವ್ರ ಜೊತೆ ಒಂದು ಸೆಲ್ಫಿ ವಿಡಿಯೋ ತಗೊಂಡು ಆಲ್ಮೋಸ್ಟ್ ಆಲ್ ಫ್ಯಾಮಿಲಿ ಮೆಂಬರ್ಸ್ ಬಂದರೆ ಎಂಡ್ ಆಫ್ ದಿ ಟೈಮ್ ಆರತಿ ಮಾಡಬೇಕಲ್ವಾ. ಸೊ ಹೆಣ್ಮಗಳಿಗೆ ಆರತಿ ಮಾಡಿ ಆ ಒಂದು ವೇದಿಕೆಯಿಂದ ಎಬ್ಬಿಸುವಂಥ ಸಮಯ. ಅದೇ ಮೊದಲಿಲ್ಲ ಏನಿರಲಿಲ್ಲ. ಅಮ್ಮ ನಿಮ್ಗೆ ಅಪ್ಪ ಬಂದಿತ್ತು ಅಪ್ಪ ಒಂದೇನೆ ರಾಮದೊಳಗ ಎಲ್ಲ ಸಾನು ಬಂದಿದ್ರು ಅದನ್ನ ತೋರಿಸ್ತೀನಿ ದೊಡ್ಡವಾರ.
ಗ್ರೂಪ್ ಕೂಡ ಅಕ್ಕ ತಂಗಿ. ಸೊ ಅವ್ರಿಗೆ ಸಪ್ರೇಟಾಗಿ ಫೋಟೋ ತೆಗೆಯೋಣ ಅಂತ ಅಂದಿದ್ದು. ಸೊ ಅದಕ್ಕೋಸ್ಕರ ಅವ್ರಿಗೆ ಸ್ಪೆಷಲಾಗಿ ಸ್ವಲ್ಪ ಫೋಟೋಸ್ ತೆಗೆದೆ. ಅದಾದ ನಂತರ ಅವರ ತಮ್ಮ ಕೂಡ ಬಂದರು, ಅವ್ರ ಜೊತೆನೂ ಕೂಡ ಫೋಟೋಸ್ ತೆಗೆದೆ. ಅದಾದ ನಂತರ ಅವ್ರು ದೊಡ್ಡಕ್ಕ ಬಂದರು, ಅವ್ರ ಜೊತೆನೂ ಕೂಡ ಒಂದು ಫೋಟೋ ತೆಗೆದೆ. ಇದಾದ ನಂತರ ಪ್ಯಾಕ್ ಮಾಡೋಣ ಅನ್ನೋ ಅಷ್ಟರಲ್ಲಿ ಅವರ ಹಸ್ಬೆಂಡ್ ಬಂದರು. ನನ್ನ ಫೋಟೋಸ್ ತೆಗೆದಿದ್ದೇನೆ. ಸೊ ಅವರ ಭಾವ ಮತ್ತು ಸೆಟ್ಕ ಆ್ಯಂಡ್ ಬಾಮ ಇದನ್ನ ಜೊತೆ ಒಂದು ಫೋಟೋಸ್ ತೆಗೆದೆ. ತದನಂತರ ಎಂಡ್ ಆಫ್ ದಿ ಟೈಮ್ ನಮ್ಮ ಬ್ರದರು ಅವ್ರ ವೈಫ್ಗೆ ಒಂದು ಕಿಸ್ ಮಾಡ್ತಿರೋಣ, ಒಂದು ಒಳ್ಳೆ ಫೋಟೋಸ್ ತೆಗಿ ಅಂತ ಅಂದು ನಾವು ತೆಗೆದೆ. ಅದನ್ನು ಕೂಡ ಸೊ ಫೈನಲ್ ಆಗಿ ಕೇಳಿದೆ ಹೇಗೆ ಅನಿಸ್ತಾ. ಸೊ ಹೇಗೆ ಅನ್ನಿಸ್ತಾ ಇದೆ? ಆ್ಯಕ್ಚುಲಿ ನಮ್ಮ 5 years ಬ್ಯಾಕ್ ಮದುವೆ ನಿನ್ನೆ ಕರೆಸಿದ್ದು. ಅದಕ್ಕೆ ನೀವು ಕ್ಯಾಮ್ರಾ ತೆಗೆಯುವಂಥ ಪೋಸ್ಗಳೆಲ್ಲ ತುಂಬ ಚೆನ್ನಾಗಿ ನಮ್ಗೆ ಇಷ್ಟ ಆಗಿದೆ. ಅದಕ್ಕೋಸ್ಕರ ಮತ್ತೆ ನಿನ್ನೆ ಕಾಲ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಫೋಟೋ ತೆಗೆದಿದ್ದೀರಾ, ಖುಷಿಯಾಗಿ. ಮದುವೆಗೆ ಹೇಗೆ ಅನಿಸ್ತು ನಿಮ್ಮದು? ತುಂಬ ಚೆನ್ನಾಗಿತ್ತು. ಅವನ ಮೇಲೆ ಚೆನ್ನಾಗಿ. ತುಂಬ ಚೆನ್ನಾಗಿತ್ತು ಮದುವೆ ಆಲ್ಬಮ್. ಅದಕ್ಕೆ ನೀವೇ ಬೇಕು ಅಂತ ನಿಮ್ಮನ್ನೇ ಕರೆಸಿರೋದು. ಥ್ಯಾಂಕ್ ಯು ಸೋ ಮಚ್. 5 years ಆದಮೇಲೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಹಕಾರ ಹೀಗೆ ಇರಲಿ ನಿಮ್ಮ ಜೊತೆ. ಥ್ಯಾಂಕ್ ಯು ಬ್ರದರ್. ಹಾಯ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಸೊ ಹೇಗೆ ಅನಿಸ್ತು? ತುಂಬ ಚೆನ್ನಾಗಿ ಫೋಟೋ ತೆಗಿತೀರಾ ನೀವು. ಆ್ಯಕ್ಚುಲಿ ಡಿಫ್ರೆಂಟ್ ಆ್ಯಂಗಲ್ಸ್ ಎಲ್ಲ ಫೋಟೋ ತೆಗಿತೀರಾ. ಹಾಂ, ಅದು ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ಫೋಟೋಸ್ ಹೆಂಗೆ ಅಂತ ಹೇಳಿದ್ರೆ ನೀವು ನಿಮ್ಮ ಜಾಬಲ್ಲಿ ನೀವು ತುಂಬ ಇನ್ವಾಲ್ವ್ಮೆಂಟ್ ಇರುತ್ತೆ. ಓಕೆ. ಬೇರೆಲ್ಲ ಹೆಂಗೆ ಅಂತ ಹೇಳಿದ್ರೆ ಓಕೆ ಸ್ವಲ್ಪ ತುಂಬ ಇಂಟ್ರೆಸ್ಟಿಂಗ್ ತೆಗಿತಾರೆ, ಬಟ್ ಆಮೇಲೆ ಏನಾಗುತ್ತೆ, ಸೊ ಆ ಒಂದು ಇನ್ವಾಲ್ವ್ಮೆಂಟ್ ಇರಲ್ಲ. ಬಟ್ ನಿಮ್ಮದು ಫ್ರಮ್ ಡೇ ಫಸ್ಟು ಫೋಟೋಯಿಂದ ಹಿಡಿದು ಲಾಸ್ಟ್ ಫೋಟೋವರೆಗೂ ಅಲ್ಲಿವರೆಗೂ ನೀವು ಹೆಂಗೆ ಫಸ್ಟ್ ಸ್ಟಾರ್ಟಿಂಗ್ ಫೋಟೋ ಹೆಂಗೆ ತೆಗಿರುತ್ತೆ ಹಾಗೆ ನೀವು ಫೋಟೋ ತೆಗಿತಾರೆ. ನಿಮ್ಮ ಕೊಟ್ಟರೆ ತುಂಬ ಇನ್ವಾಲ್ವ್ಮೆಂಟ್ ಇದೆ, ತುಂಬ ಇಷ್ಟ ಆಗುತ್ತೆ ನಿಮ್ಮ ಫೋಟೋ ತೆಗಿತಾರೆ. ಸೊ ಮತ್ತೆ ರೆಫರ್ ಮಾಡ್ತೀರಾ? 100% ರೆಕಾರ್ಡ್ ಮಾಡ್ತಾರೆ. ಥ್ಯಾಂಕ್ ಯು. ಸೊ ಆಫ್ಟರ್ 5 years ಸೊ ಕೊರೋನಾ ಟೈಮಲ್ಲಿ ಅದಾದಮೇಲೆ ಈಗ ಶ್ರೀಮಂತ ನಡೀತದೆ, ಅದು ಕೂಡ ಕಾಂಟ್ಯಾಕ್ಟ್ ಮಾಡಿ. ಸೊ ಯಾವುದೇ ಇದ್ರೂ ಕೂಡ ಕಾಂಟ್ಯಾಕ್ಟ್ ಮಾಡಿ. ನನ್ನ ಕೈಲಾದ ಮಟ್ಟಿಗೆ ಚೆನ್ನಾಗಿ. ಖಂಡಿತ ಥ್ಯಾಂಕ್ ಯು. ಸೊ ಅವತ್ತಿನ ಈವೆಂಟ್ ಬರೀ ಸಾಫ್ಟ್ ಕಾಫಿ. ಸೊ ಇನ್ಸ್ಟೆಂಟ್ಲಿ ಲ್ಯಾಪ್ಟಾಪ್ ಕೂಡ ಜೊತೆಲೆ ತಂದೋಗಿದ್ದು. ಇಮ್ಮಿಡಿಯೇಟ್ ಅವ್ರಿಗೆ ಕಾಪಿ ಹಾಕ್ಬಿಟ್ಟು ಒಂದು ಹೊಸ ಪೆನ್ ಡ್ರೈವ್ ತಂದು ಅವ್ರ ಕೈ ಕೊಟ್ಟಾಗ ಕಲಿತಿದ್ದು